ಸೊ ಇವತ್ತು ನಡೆಯೋ ಮ್ಯಾಚು ಹೈದರಾಬಾದ್ಗೆ ಅಷ್ಟು ಇಂಪಾರ್ಟೆಂಟ್ ಇಲ್ಲದೆ ಹೋದ್ರು ಬೆಂಗಳೂರಿಗೆ ತುಂಬ ಇಂಪಾರ್ಟೆಂಟು. ಯಾಕೆ ಅಂತಂದರೆ ಕ್ವಾಲಿಫೈಯರ್ಗೆ ಫಸ್ಟ್ ಆರ್ ಸೆಕೆಂಡ್ ಪ್ಲೇಸಲ್ಲಿ ಇರೋ ಚಾನ್ಸಸ್ಸು ಆರ್ ಸಿ ಬಿಗಿದೆ. ಸೊ ನೆನ್ನೆ ಗುಜರಾತ್ ಸೋತಿರೋದ್ರಿಂದ ಇವತ್ತು ಬೆಂಗಳೂರು ಗೆದ್ದರೆ ಫಸ್ಟ್ ಆರ್ ಸೆಕೆಂಡ್ ಪೊಸಿಷನ್ನ ಗಟ್ಟಿ ಮಾಡ್ಕೊಬೋದು. ಇವತ್ತು ನಡೆಯೋ ಮ್ಯಾಚ್ ಗೋಕುರನ ಅಂತ ಹೊಡೆದೋಡಿಸಿದ್ರು ಕೂಡ ನಾನು ಬರ್ತೀನಿ ಅಂತ ಮತ್ತೆ ಎಡ್ ಮೇಲೆ ಬಂದಿದೆ. ಸೊ ಎಡ್ ಹಂಗಾಗಿ COVID-19 ಪಾಸಿಟಿವ್ ಆಗಿದ್ದಾರೆ. ಆದ್ದರಿಂದ ಅವರು ಎಡ್ ಇವತ್ತು ಮ್ಯಾಚ್ಗೆ ಅವೈಲೇಬಲ್ ಆಗಲ್ಲ, ಅನ್ಅವೈಲೇಬಲ್ ಇದ್ದಾರೆ. ಅದನ್ನು ಬಿಟ್ಟರೆ ಹೈದರಾಬಾದ್ ಟೀಮ್ ಸೇಮೇ ಇರುತ್ತೆ, ಬೇರೆ ಯಾವುದೇ ಚೇಂಜಸ್ ಇರಲ್ಲ ಅವ್ರ ಟೀಮ್. ಇನ್ನು ಬೆಂಗಳೂರು ಟೀಮ್ ವಿಷಯಕ್ಕೆ ಬಂದರೆ ಜೋಕೋಬ್ ಬೆತ್ತಲ್ಗೆ ಇವತ್ತು ಲಾಸ್ಟ್ ಮ್ಯಾಚು. ಯಾಕಂತಂದರೆ ಅವರು ನೇಷನ್ ಪರವಾಗಿ ಆಡೋಕ್ಕೆ ಇಂಗ್ಲೆಂಡ್ಗೆ ಹೋಗ್ತಾರೆ. ಸೊ ನೆಕ್ಸ್ಟ್ ಮ್ಯಾಚ್ಗಳಿಗೆ ಜೋಕೋಬ್ ಬೆತ್ತಲ್ ಅವೈಲೇಬಲ್ ಆಗಿರಲ್ಲ. ಬೌಲರ್ಗಳು ನೋಡೋದಾದ್ರೆ ಹೇಜಲ್ವುಡ್ ಮತ್ತು ಗಿಡಿ ಇಬ್ರು ಕೂಡ ಅನ್ಅವೈಲೇಬಲ್ ಆಗಿದ್ದಾರೆ. ಅವ್ರನ್ನ ರೀಪ್ಲೇಸ್ ಮಾಡಿ ತುಷಾರ ಮಾಡ್ತಾರೋ ಇಲ್ಲ ರಸೀಮ್ ದಾರ್ ಮಾಡ್ತಾರೋ ನೋಡಬೇಕು, ಯಾರು ಆಡ್ತಾರೆ ಅಂತ ಇನ್ನೂ ಗೊತ್ತಿಲ್ಲ. ಇನ್ನು ಓಪನರ್ ಮಯಾಂಕ್ ಅಗರ್ವಾಲ್ ಕೂಡ ದೇವದತ್ ಪಡಿಕ್ಕಲ್ನ ರೀಪ್ಲೇಸ್ ಮಾಡಿದ್ದಾರೆ. ಆದರೆ ಅವರಿಗೆ ಇವತ್ತು ಚಾನ್ಸ್ ಸಿಗೋದು ತುಂಬ ಡೌಟು. ಯಾಕೆಂತಂದರೆ ಓಪನರ್ ಆಗಿ ಸಕ್ಸಸ್ಫುಲ್ ಆಗಿರುವಂಥ ಫಿಲಿಪ್ ಸಾಲ್ಟ್ ಮತ್ತು ಜೋಕೋಬ್ ಬೆತ್ತಲ್ ಇಬ್ಬರು ಇರೋದ್ರಿಂದ ಮಯಾಂಕ್ ಅಗರ್ವಾಲ್ಗೆ ಓಪನರ್ಗೆ ಚಾನ್ಸ್ ಸಿಗೋದು ತುಂಬ ಡೌಟ್ ಅಂತಲೇ ಹೇಳ್ಬೋದು. ನಡೆಯೋ ಮ್ಯಾಚ್ ಏನಾದ್ರು ಗೆದ್ರೆ ಆರ್ ಸಿ ಬಿ ಅವರು ಫಸ್ಟ್ ಆರ್ ಸೆಕೆಂಡ್ ಪ್ಲೇಸಲ್ಲಿ ಕನ್ಫರ್ಮ್ ಮಾಡ್ಕೊಬೋದು. ಸೊ ಹಂಗಾಗಿ ಅದು ಕ್ವಾಲಿಫೈರಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಯಾಕೆಂದರೆ ಒಂದು ಮ್ಯಾಚ್ ಸೋತ್ರೂ ಕೂಡ ಮತ್ತೆ ಫೈನಲಿಗೆ ಹೋಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನೀವೇನಾದರೂ ಆರ್ ಸಿ ಬಿ ಫ್ಯಾನ್ ಆಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಗಾಯ್ಸ್, ಈ ವಿಡಿಯೋನ ಲೈಕ್ ಮಾಡಿ.